2023ನೇ ಸಾಲಿನಲ್ಲಿ 10/10/2023ರಂದು ಒಂದು ಪ್ರಕರಣ ದಾಖಲಾಗ್ತದೆ ತೋರಣಗಲ್ ಪೊಲೀಸ್ ಸ್ಟೇಷನ್ನಲ್ಲಿ. ಒಂದು ಮಹಿಳೆ ಮತ್ತೆ ಒಂದು ಅಪ್ರಾಪ್ತ ಬಾಲಕ 4 ವರ್ಷದವನು ಇಬ್ರು ಕಾಣೆಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಲೀಗಲಿ ನಮ್ಮ ಇದರಲ್ಲಿ ಏನಿದೆ ಅಂತಂದ್ರೆ ಟೆಕ್ನಿಕಲಿ ನಮ್ಮ ಚೀಫ್ ಆಫೀಸ್ ಆರ್ಡರ್ಸ್ ಪ್ರಕಾರ ಯಾವುದೇ ಕಾಣೆ ಪ್ರಕರಣಗಳು 6 ತಿಂಗಳಾದ ನಂತರ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಗೆ ಬಂದ್ಬಿಡುತ್ತೆ. AHTU ಅಂತ ಏನಿದೆ, ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ತೋರಣಗಲ್ಲದ್ದು ಪ್ರಕರಣ ಆನಂತರ AHTU ಅದು ಹೆಡೆಡ್ ಬೈ ವುಮನ್ ಪೊಲೀಸ್ ಸ್ಟೇಷನ್ PI ರಮೇಶ್ ಕುಲಕರ್ಣಿ ಅವ್ರಿಗೆ ಆ ಯೂನಿಟ್ ನಡೆಸ್ತಾ ಇರುವಂಥದ್ದು. ಯಾವುದೇ 6 ತಿಂಗಳ ಮೇಲ್ಪಟ್ಟು ಅನ್ಡಿಟೆಕ್ಟೆಡ್ ಪ್ರಕರಣಗಳು ಕಾಣೆಯಾಗಿರುವಂಥದ್ದು, ಅದರಲ್ಲೂ ಮೈನರ್ ಅಂದ್ರೆ ಕಿಡ್ನ್ಯಾಪ್ ಅಂತ ಏನು ನಾವು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದೀವಿ ಅವು ಎಲ್ಲಾನು AHTUಗೆ ಹೋಗುತ್ತೆ. ಸೊ ಆ ಪ್ರಕರಣನ ಮೊನ್ನೆ ಕಳೆದ ವಾರ ನಮ್ಮ AHTU ಘಟಕದ ಮುಖ್ಯಸ್ಥರು ರಮೇಶ್ ಕುಲಕರ್ಣಿ ಮತ್ತೆ ಅವರ ಟೀಮ್ ನಾವು ಇದಕ್ಕೋಸ್ಕರ ಪೆಂಡಿಂಗ್ ಯಾವುದು ಅನ್ಡಿಟೆಕ್ಟೆಡ್ ಕೇಸಸ್ ಇದೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಒಂದು 4 ಸ್ಟಾಫ್ ಅನ್ನ ಅದಕ್ಕೆ ನೇಮಕ ಮಾಡಿದ್ದೇವೆ. ಸ್ವಲ್ಪ ಟೆಕ್ನಿಕಲ್ ಡೇಟಾನೆಲ್ಲ ಅನಲೈಸ್ ಮಾಡಿ ಅವ್ರದ್ದು ಆಧಾರ್ ಎಲ್ಲ ನಾವು ಪರಿಶೀಲನೆ ಮಾಡಿ ಹಳೆ ಕೇಸ್ ಫೈಲ್ಗಳನ್ನ ಎಲ್ಲ ಡಿಗ್ಔಟ್ ಮಾಡಿ ಅವರ ಕಾಂಟ್ಯಾಕ್ಟ್ಸ್ ಯಾರು ಇರ್ಬೋದು ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇವರು ವಿಶಾಖಪಟ್ಟಣಂ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದ್ದು. ಅವರನ್ನ ನಾವು ಆಲ್ಮೋಸ್ಟ್ 3 ಇಯರ್ಸ್ ನಂತರ ಟ್ರೇಸ್ ಮಾಡಿ ಕರೆದುಕೊಂಡು ಬಂದಿರುವಂತದ್ದು. ಸೊ ಒಂದು ಒಳ್ಳೆ ಪ್ರಕರಣ, ಅದಕ್ಕೆ ನಾನು ಅವ್ರಿಗೆ ಶ್ಲಾಘಿಸ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.